ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟಿ ಪವಿತ್ರ ಗೌಡ ಸದ್ಯ ಜಾಮೀನಿಗಾಗಿ ಅರ್ಜಿಯನ್ನ ಹಾಕೊಂಡಿದ್ರು. 22ನೇ ತಾರೀಕು ಅರ್ಜಿ ವಿಚಾರಣೆ ಕೂಡ ಇತ್ತು. ಆದರೆ 27ನೇ ತಾರೀಕು ಅಂದ್ರೆ ಇವತ್ತಿಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ರಿಂದ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಆರಂಭವಾಗುತ್ತೆ. ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನೋದು ಕೆಲವೇ ಹೊತ್ತುಗಳಲ್ಲಿ ಗೊತ್ತಾಗುತ್ತೆ. ಈಗ ಈ ಬಗ್ಗೆ ಈಗಾಗಲೇ ಪೊಲೀಸರು ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆತಂದು ನಂತರ ಕೊಲೆಗೈದಂತಹ ಪ್ರಕರಣ ಸಂಬಂಧ ಪೊಲೀಸರು ಕೂಡ ಒಂದಷ್ಟು ದೋಷಾರೋಪ ಪಟ್ಟಿಯನ್ನ ತಯಾರು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡ A1 ಆರೋಪಿ ಬೇಲ್ ಭವಿಷ್ಯ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬೇಲ್ಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ 5. ಬೇಲ್ಗೆ ಅರ್ಜಿ ಸಲ್ಲಿಸಿರೋದು ಯಾರು? A1 ಆರೋಪಿ ಪವಿತ್ರ ಗೌಡ, A7 ಆರೋಪಿ ಅನುಕುಮಾರ್ ಮೊದಲೇದಾಗಿ ತನ್ನ ಅರ್ಜಿಯನ್ನ ಹಾಕೊಂಡ. ಅನಂತರದಲ್ಲಿ ಪವಿತ್ರ ಗೌಡ. ಇನ್ನು A10 ಆರೋಪಿ ವಿನಯ್, ಸ್ಟೋನಿ ಬ್ರೂಕ್ನ ಮಾಲೀಕ, ಪಬ್ನ ಮಾಲೀಕ. A10 ಆರೋಪಿ ವಿನಯ್ ಕೂಡ ಅರ್ಜಿ ಹಾಕೊಂಡಿದ್ದು. A16 ಕೇಶವಮೂರ್ತಿ ಸಹ ನನಗೂ ಕೂಡ ಜಾಮೀನು ಬೇಕು, ಈ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಹೇಳಿ A17 ಆರೋಪಿ ನಿಖಿಲ್ ಸಹ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಎಲ್ಲರೂ ಕೂಡ ಪ್ರತ್ಯೇಕವಾಗಿ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಇವರೆಲ್ಲರ ಜಾಮೀನು ಭವಿಷ್ಯ ಏನು ಅನ್ನೋದು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಗೊತ್ತಾಗುತ್ತೆ. ಕಾರಣ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಸೆಷನ್ಸ್ ಕೋರ್ಟ್ ಇವರ ಜಾಮೀನು ಭವಿಷ್ಯವನ್ನ ತಿಳಿಸುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಜಾಮೀನಿಗಾಗಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಆಕ್ಷೇಪ ಏನಾಗಿದೆ ಅನ್ನೋದು ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆದಾಗಲೇ ಗೊತ್ತಾಗೋದಾ? ದಿವ್ಯಾ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂಥ 17 ಜನ ಆರೋಪಿಗಳಲ್ಲಿ 5 ಆರೋಪಿಗಳು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖ ಆರೋಪಿ ಆಗಿರುವಂಥ ಪವಿತ್ರ ಗೌಡ ಸೇರಿದಂತೆ ಒಟ್ಟು 5 ಜನ ಆರೋಪಿಗಳು ಈಗ ಸೆಷನ್ ಕೋರ್ಟ್ಗೆ ಜಾಮೀನಿಗೆ ಅಪ್ಲೈ ಮಾಡಿರುವಂಥದ್ದು. ಈಗಾಗಲೇ ಪ್ರಕರಣದ ಆರೋಪಿ ಆಗಿರುವಂಥ ಅನುಕುಮಾರ್ ಅವರು ಮೊದಲು ಜಾಮೀನು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಹಾಗಾಗಿ ಅವರ ಜಾಮೀನು ಅರ್ಜಿಯ ಕೋರ್ಟ್ ವಾದ ಪ್ರತಿವಾದ ಎರಡೂ ಕೂಡ ಆಗಿದೆ. ಅವರ ನಿರೀಕ್ಷಣೆ ಇರಬಹುದು. ಅದಾದ ನಂತರ ಇವತ್ತು A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಮತ್ತು A10 ಆರೋಪಿ ಆಗಿರುವಂಥ ವಿನಯ್ ಅವರ ಜಾಮೀನು ಅರ್ಜಿ ಸೆಷನ್ ಕೋರ್ಟಲ್ಲಿ ವಿಚಾರಣೆಗೆ ಬರಲಿದೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಒಟ್ಟು 5 ಜನ ಸದ್ಯ ಜಾಮೀನಿಗೆ ಅರ್ಜಿ ಹಾಕಿಕೊಂಡಿದ್ದು 5 ಕೂಡ ವಿಚಾರಣೆಗೆ ಬರಲಿದೆ. ಹಾಗಾಗಿ ಅದಾದ ನಂತರ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ SPP ಅವರು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಇವರಿಗೆ ಜಾಮೀನನ್ನು ಕೊಡಬಾರ್ದು, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿಲ್ಲ, ಅದಕ್ಕೂ ಮುನ್ನ ಜಾಮೀನಿಗೆ ಅರ್ಜಿ ಜಾಮೀನು ಕೊಟ್ಟಾದರೆ ಅವರು ಸಾಕ್ಷ್ಯ ನಾಶದ ಮೇಲೆ ಪ್ರಭಾವ ಬೀರ್ತಾರೆ, ಆ ಒಂದು ಕಾರಣಕ್ಕಾಗಿ ಅವರಿಗೆ ಜಾಮೀನನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ 3 ಗಂಟೆ ನಂತರ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದ್ದು ಯಾವ ಗ್ರೌಂಡ್ ಮೇಲೆ ಆರೋಪಿಗಳ ಪರ ವಕೀಲರು ಜಾಮೀನಿಗೆ ಅನುಮತಿಯನ್ನು ಕೇಳ್ತಾರೆ ಅನ್ನುವಂಥದ್ದು ಈಗ ಕುತೂಹಲ ಆಗಿರುವಂಥದ್ದು. ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.